ಸ್ವಾಮಿಗಳಿಗೆ ಯಾಕೆ ಬೇಕು ರಾಜಕೀಯ ಮೆಗಾಫೈಟ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದೀವಿ. ಡಾಕ್ಟರ್ ಶಾಂತವೀರ ಮಹಾಸ್ವಾಮಿಗಳು, ಯೋಗೇಶ್ವರ ಋಷಿಕುಮಾರ ಸ್ವಾಮೀಜಿ, ಕೇಶವಕುಮಾರ್ ಮತ್ತು ಶ್ರೀನಿವಾಸ್ ಸಾಕಷ್ಟು ಮಾತಾಡಿದ್ದಾರೆ. ಇನ್ನು ನಿಮ್ಮಗಳ ಸರದಿ, ನಿಮ್ಮ ಕಡೆಗೆ ಮೈಕಿದೆ. ನಿಮ್ಮ ಪ್ರಶ್ನೆ ನೇರವಾಗಿರಲಿ, ಸರಳವಾಗಿರಲಿ, ಸಂಕ್ಷಿಪ್ತವಾಗಿರಲಿ. ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರ ಅಳಿಯಲು ಬೇಡ, ತನ್ನ ಬಂಡಿಸಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಅದ್ಭುತವಾಗಿ ಬಸವಣ್ಣವ್ರು ಹೇಳಿದ್ದಾರೆ. ಆದರೆ ಇವತ್ತು ನಮ್ಮ ಸಮಾಜ ಎತ್ತ ಕಡೆ ಹೋಗ್ತಾ ಇದೆ. ಇವತ್ತು ಪೀಠಕ್ಕೋಸ್ಕರ ನಾವು ಜಗಳ ಆಡ್ತಾ ಇದ್ದೀವಿ. ಇದೇ ಒಂದು ಯಡಿಯೂರಪ್ಪನವರ ವಿಚಾರದಲ್ಲಿ ಸದಾನಂದ ಗೌಡರು ಪರವಾಗಿ ಒಕ್ಕಲಿಗರಿಗೂ ಸ್ವಾಮೀಜಿಗಳು ಟೌನ್ ಹಾಲ್ ಮುಂದೆ ಗಲಾಟೆ ಮಾಡಿದ್ರು. ಅದಕ್ಕೆ ಕೌಂಟ್ರಾಗಿ ಬಹುಶಃ ನಮ್ಮ ಶ್ರೀಯುತ ಕೊಳದ ಮಠದ ಸ್ವಾಮೀಜಿಗಳು ಪರವಾಗಿ ಹೋಗಿರ್ಬೋದು. ಅದರಲ್ಲಿ ತಪ್ಪೇನಿಲ್ಲ ಅನ್ನೋದು ನನ್ನ ಭಾವನೆ, ನಮ್ಮ ಅಭಿಪ್ರಾಯ. ನಮಗಿಲ್ಲಿ ಜಾತಿ ಅನ್ನೋದು ಬೇಡ. ಎಲ್ಲ ಜಾತಿಯವರು ಓಟ್ ಹಾಕಿದಕ್ಕೆ ತಾನೇ ಮುಖ್ಯಮಂತ್ರಿ ಆಗ್ತಾನೆ. ಎಸ್, ನ್ಯಾಯವಾದ ರೀತಿಯಲ್ಲಿ ಸರ್ಕಾರ ನಡೆಸೋದಕ್ಕೆ ಕಿವಿ ಇನ್ರಿ. ಯಾಕಂದರೆ ಎಲ್ಲ ಜಾತಿಗಳಲ್ಲೂ ಸ್ವಾಮೀಜಿಗಳಿದ್ದೀರಾ, ಎಲ್ಲ ಒಗ್ಗಟ್ಟಿನಿಂದ ಅವ್ರ ಕಿವಿ ಯಾಕೆ ಹಿಂಡಬಾರ್ದು? ನೀವು ಹೋಗಿ ಅಲ್ಲಿ ಟೌನಲ್ಲಿ ಮುಂದೆ ಕೂತ್ಕೊಂಡ್ರು, ಇವರೋಗಿ ನಮ್ಮ ಇದರಲ್ಲಿ ಕೂತ್ಕೊಂಡ್ರು, ಪಾರ್ಕ್ಗಳಲ್ಲಿ ಕೂತ್ಕೊಂಡು ಸತ್ಯಾಗ್ರಹಗಳು ಮಾಡೋದು, ಇವೆಲ್ಲ ಬಿಟ್ಟು ಸಂಘ ಸಂಸ್ಥೆಗಳು, ಸ್ವಾಮೀಜಿಗಳು ಯಾಕೆ ಕಿವಿ ಹಿಂಡಬಾರ್ದು? ಅವ್ರಿಗೆ ಧರ್ಮಗುರುಗಳು ಇನ್ಯಾರನ್ನಾಗಲಿ ಯಾರು ಕೆಟ್ಟ ಕೆಲಸ ಮಾಡ್ತಾರೋ ಅವ್ರಿಗೆ ಬಂದು ಈ ಥರ ಮಾಡಬಾರ್ದು, ನಮ್ಮ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗುತ್ತೆ, ಚಿಕ್ಕ ಚಿಕ್ಕ ಮಕ್ಕಳ ಥರ ಆಡಬಾರ್ದು, ಇದು ವ್ಯಾಪಾರ ಕೇಂದ್ರ ಅಲ್ಲ, ಇದು ಸಮೃದ್ಧಿ ಆಗಬೇಕು, ನಮ್ಮ ಕರ್ನಾಟಕ ಸುವರ್ಣ ಕರ್ನಾಟಕ ಆಗಬೇಕು, ಅದು ಬಿಟ್ಟು ತಾಮ್ರದ ಕರ್ನಾಟಕ ಆಗ್ತಾ ಇದೀವಿ ನಾವು. ನೀವು ಸ್ವಾಮಿಗಳಾಗಬೇಕಾದ್ರೆ ಸರ್ವಸಂಗ ಪರಿತ್ಯಾಗಿ ಅಂತ ಹೇಳ್ತಾರೆ. ಸಿಟ್ಟು, ಕೋಪ, ದ್ವೇಷ, ದ್ರೋಹ ಏನೂ ಇರಕೂಡದು. ನಿಮ್ಮಲ್ಲಿ ಏನಿದೆ ಇವತ್ತು ಅಂದರೆ ಸದಾನಂದ ಗೌಡ್ರ ಮೇಲೆ ನಿಮಗೆ ದ್ವೇಷ ಇದೆ. ಪಾಪ ನಿಮ್ಮ ಮುಖ್ಯಮಂತ್ರಿಗಳು 35 ವರ್ಷ ಇಲ್ಲಿ ಪಕ್ಷ ಕಟ್ಟಿದ್ರು. ಅದ್ರ ತಕ್ಕನಾಗಿ ಹೈಕಮಾಂಡ್ ಅವರು ಅವರಿಗೆ ಮೊದಲನೇ ಮನ್ನಣೆ ಕೊಟ್ಟಿದ್ದರು. ಯಾವ ಹೈಕಮಾಂಡು ಅವ್ರಿಗೆ ಮೋಸ ಮಾಡಿಲ್ಲ. ಮೋಸ ಮಾಡ್ಕೊಂಡಿದ್ದು ಯಡಿಯೂರಪ್ಪನವ್ರು ಅವರೇ ಮಾಡಿಕೊಂಡ್ರು. ಅದಕ್ಕೋಸ್ಕರ ಅವ್ರ ಸ್ಥಾನ ಪಲ್ಲಟ ಆಯಿತು. ಇದಕ್ಕೋಸ್ಕರ ನೀವು 20 ಜನ ಸ್ವಾಮಿಗಳು ಮೈನ್ ರೋಡಿಗೆ ಬಂದು ಟ್ರಾಫಿಕ್ ಜಾಮ್ ಮಾಡಿಕೊಂಡು ನಮ್ಮ ಜಾತಿಯವ್ರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡಿ ಅಂತಿರಲ್ಲ. ಅದೇ ಯಡಿಯೂರಪ್ಪನವ್ರನ್ನ ಮಠಕ್ಕೆ ಕರೆದು ಒದ್ದು ಬುದ್ಧಿ ಹೇಳಿದ್ದಿದ್ರೆ ಇವತ್ತು ಯಡಿಯೂರಪ್ಪನವ್ರಿಗೆ ಈ ಸ್ಥಿತಿ ಬರ್ತಿತ್ತ? ಈಗ ಸಿಟ್ಟು, ಕೋಪ, ದ್ರೋಹ ಇದೆಲ್ಲ, ಇದರಲ್ಲಿ ಯಾವುದೇ ಒಂದು ಗುಣ ನಿಮ್ಮಲ್ಲಿ ಇಲ್ಲ ಅಂದರೆ ಓಕೆ, ನೀವು ಸ್ಥಾನ ಪಲ್ಲಟಾಗಿ ನಿಮ್ಗೆ ಆ ಜಾಗದಲ್ಲಿರೋದಕ್ಕೆ ಅರ್ಹತೆ ಇರೋದಿಲ್ಲ. ಇನ್ನೊಬ್ಬ ಸದಾನಂದ ಗೌಡ್ರ ಮೇಲೆ ದ್ವೇಷ ಮಾಡ್ತೀರಂದರೆ ನೀವು ಕಾವಿ ಕಿತ್ತಾಕಿ ನಮ್ಮ ಥರ ಸಾಮಾನ್ಯ ವ್ಯಕ್ತಿಯಾಗಿ ಬನ್ನಿ. ನೀವು ಅವರ ಪ್ರಶ್ನೆಗಳನ್ನ ಆಲಿಸಿರ್ತಾವೆ, ಏನಂತೀರಿ? ಇವತ್ತಿನ ಪರಿಸ್ಥಿತಿಯಲ್ಲಿ ಮೊಟ್ಟ ಮೊದಲು ಹೇಳಬೇಕು, ಅನೇಕ ಜನ ಅನೇಕ ರೀತಿಯಲ್ಲಿ ಹೇಳಿದ್ರು. ಅವರು ಒಂದು ಸಮಾಜದ ಪ್ರತಿನಿಧಿಯಾಗಿ ಬಂದಿದ್ದೆ ಅಂತ. ಇವರು ನಮ್ಮ ಜ್ಯೋತಿಷದ ಬಗ್ಗೆ ಅವ್ರು ಹೇಳಿದ್ರು. ಇಲ್ಲಿ ಒಂದು ಶಾಸ್ತ್ರದ ಬಗ್ಗೆ ಅಲ್ಲ, ಯಾಕೆಂದರೆ ಒಂದು ಶಾಸ್ತ್ರದ ಬಗ್ಗೆ ತಿಳಿದೇನೆ ಯಾರೂ ಮಾತಾಡಬಾರ್ದು ದಯವಿಟ್ಟು. ಯಾಕೆಂದರೆ ಜ್ಯೋತಿಷಾಸ್ತ್ರ ನೀವು ಜ್ಯೋತಿಷಾಸ್ತ್ರಕ್ಕೆ ಹೋಗ್ತೀರನ್ನ ಅವರಾಗಿ ಯಾರೂ ಬರೋದಿಲ್ಲ. ಆದ್ದರಿಂದ ನಿಮಗೆ ನಂಬಿಕೆ ವಿಶ್ವಾಸದ ಹೋಗಿ ಇದ್ರ ಬಿಡಿ. ಯಾಕೆಂದರೆ ಆ ಶಾಸ್ತ್ರದಲ್ಲಿ ಒಂದು ಪೂರ್ಣ ವಿಶ್ವಾಸ ಇರೋದ್ರಿಂದ ಆ ಶಾಸ್ತ್ರದ ಬಗ್ಗೆ ಮಾತಾಡೋದು ತಪ್ಪು ಅಂತ ನನಗೆ ಈ ಒಂದು ವೇದಿಕೆಯಲ್ಲಿ ನಾನು ಅರಿಕೆ. ಎರಡನೇದು, ಅವ್ರ ಸಮಾಜದ ಪ್ರಜ್ಞೆ ಅವ್ರು ಬೇರೆ ಸಮಾಜ ಗೊತ್ತಿಲ್ಲ ಅಂತಲ್ಲ, ಅವರು ಆ ಸಮಾಜದ ಬಗ್ಗೆ ಮಾಡ್ತಾರೆ. ಅದು ನಾವು ಅನೇಕ ಪ್ರಜ್ಞೆಗಳು ಅನೇಕ ರೀತಿಯ ಪ್ರಶ್ನೆ ಕೇಳೋದು ಅವ್ರು ಉತ್ತರ ಕೊಡ್ತಾರೆ. ಈಗ ನೇರವಾಗಿ ಅವ್ರನ್ನ ಪ್ರಶ್ನೆ ಕೇಳಿದ್ದಾರೆ ಕೊಳದ ಮಠ ಸ್ವಾಮೀಜಿಯವ್ರಿಗೆ ಅಂತ ಹೇಳಿದರೆ, ಕೊಳದ ಮಠ ಅನ್ನೋದು ಜಾತ್ಯತೀತವಾದಂಥ ಮಠ. ಒಂದು ಮಠ ಅಂತ ಏನು ಈಗ ಸ್ವಾಮೀಜಿಗಳು ಹೇಳಿದ್ರು, ಅಲ್ಲಿ ಯಾವ ಎಲ್ಲ ಮನುಕುಲಕ್ಕೆ ಸಂಬಂಧಪಟ್ಟಂಥ ಮಾನವೀಯಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಇವತ್ತು ಶ್ರೀನಿವಾಸರನ್ನು ಕೇಳಿ, ಇವತ್ತಿನ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಕೇಳಿ, ಇವತ್ತು ನಮ್ಮ ಆದಿಚುಂಚನ ಕೇಳಿ ಕೊಳದ ಮಠ ಏನೋದ್ರ ಬಗ್ಗೆ ಅವರು ಭಾಳ ಸಾಕಷ್ಟು ಹೇಳ್ತಾರೆ. ಇವತ್ತು ಕರ್ನಾಟಕದಲ್ಲಿ ಜಾತ್ಯತೀತವಾಗಿ ದುಡಿತಕ್ಕಂಥ ಮಠಗಳು ಅಂದರೆ ನಾನು ಹೆಸರು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಇವಾಗ ಒಂದು ಸಿದ್ಧಗಂಗಾ ಮಠ, ಒಂದು ಸುತ್ತೂರು ಮಠ, ಒಂದು ಆದಿಚುಂಚನ ಮಠ, ಈ 3 ಮಠ ಇತ್ತೀಚೆಗೆ ನಮ್ಮ ಕಾಗಿನಲ್ಲಿ. ಯಾಕೆಂದ್ರೆ ಅಲ್ಲೂ ನನ್ನ ಶಿಷ್ಯರೇ ಅಲ್ಲಿ ಜಗದ್ಗುರು ಪೀಠ ಅಂತ. ಇಲ್ಲಿ ನೀವು ಹೋಗಿ ನೋಡಬೇಕು, ನಿಮಗೆಲ್ಲ ಮನುಕುಲಕ್ಕೆ ಸಂಬಂಧಪಟ್ಟಂಥ ಎಲ್ಲ ಜನಾಂಗ ನೋಡೋಕ್ಕೆ ಸಾಧ್ಯ. ಅದೇ ಬೇರೆ ಯಾವ ಮಠ ಜಾತಿ ಮಠಗಳಾಗಿವೆ ಅಂತ ನಾನು ಹೇಳ್ತೀನಿ. ಬೇರೆ ಯಾವುದೇ ಮಠಗಳು ತೊಗೊಳ್ಳಿ, ನೇರವಾಗಿ ಹೇಳ್ತೀನಿ. ಅವ್ರು ಹೇಳೋ ಪ್ರಕಾರ ಹಾಗಾದ್ರೆ ಮಠಾಧಿಪತಿಗಳಿಗೆ ಮಠಕ್ಕೆ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಾಮೀಜಿ ಬಂದೆ ಅಲ್ಲ, ಒಂದು ಪೈಸಾ ಕೊಡಬೇಕಾದ ಅಗತ್ಯ ಇರಲಿಲ್ಲ. ಭಕ್ತಾದಿಗಳಿದ್ದಾರೆ, ನಡೆಸ್ಕೊಂಡು ಹೋಗ್ತಾರೆ. ಸರ್ಕಾರದ ಬೇಡ. ಓಕೆ, ಅಂದ್ರೆ ಕೊಳದ ಮಠಕ್ಕೆ ಕೊಳಗಟ್ಟಲೆ ಏನೋ ಬಂದಿಲ್ಲ ಹಂಗಾದ್ರೆ. ಅಂದ್ರೆ ಯಾರು ಬರೋ ಅಗತ್ಯ ಇಲ್ಲ, ಭಕ್ತರಿದ್ದಾರೆ, ಭಕ್ತರು ನಡೆಸ್ಕೊಂಡು ಹೋಗ್ತಾರೆ. ಸರ್ಕಾರ ಅಗತ್ಯ ಇಲ್ಲ. ಕೊಳಲ ಮಠದಕ್ಕೆ ಇವತ್ತವರೆಗೂ ಒಂದು ಸರ್ಕಾರನೂ ₹1 ಕೊಟ್ಟಿಲ್ಲ. ಆ ಒಂದು ಬಿಲ್ಡಿಂಗ್ ನೋಡ್ಬಿಟ್ರೆ ನೀವು ಎಂತ ಪರಿಸ್ಥಿತಿಲಿ ಇದ್ದಾರೆ ಅಂದ್ರೆ ಅದು ಒಂದು ಸ್ಮಶಾನದಲ್ಲಿದೆ. ಎಂತ ಸಮಾಜದಲ್ಲಿ SC STಗಳು ಬರ್ತಾರೆ, ಇನ್ನೊಂದು ಹಿಂದುಳಿದವರು ಬರ್ತಾರೆ, ಎಲ್ಲ ಅರ್ಚಕರು ಬರ್ತಾರೆ, ಎಲ್ಲಾ ತರದ್ದು. ನಾನು ಆ ಸಂಘಟನೆ ಓಕೆ, ನೀವು ಹೇಳಿದ್ರಲ್ಲ ₹1 ಬಂದಿಲ್ಲ ಇವತ್ತವರೆಗೂ. ₹1 ಕೊಟ್ಟಿಲ್ಲ ಸರ್ಕಾರ. ಯಾವ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ ₹1. 1947 ಆದ ನಂತರ ಈ ಮಠಾಧೀಶ್ವರರುಗಳು ಅವತ್ತೇ 47ನಲ್ಲೇ ನಮ್ಮ ರಾಜಕಾರಣಿಗಳ ಕಿವಿ ಹಿಂಡಿದ್ದೀರೆ ಇಂಥ ಪರಿಸ್ಥಿತಿ ಇಡ್ಲಿಕ್ಕೆ ಬರ್ತಾ ಇರಲಿಲ್ಲ. ಅವತ್ತು ಪೂರ್ಣವಾಗಿ ನಿದ್ದೆ ಮಾಡಿಬಿಟ್ರು. ಇವರುಗಳು ಪೂರ್ಣವಾಗಿ ನಿದ್ದೆ ಮಾಡಿಬಿಟ್ಟು
ಈ 65 ವರ್ಷದಲ್ಲಿ ಕಂಡಿರೋ ರಾಜಕಾರಣವನ್ನು ಇದೇ ರಾಜಕಾರಣ ಅಂತ ರಾಜಕೀಯ ವ್ಯವಸ್ಥೆ ಅಂತ ನಂಬಿಕೊಂಡು ಈಗ ಅದಕ್ಕೆ ತಕ್ಕನವಾಗಿ ಅವ್ರುಗಳು ಆಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ನಾವು ಭಾಳ ಗೊಂದಲಗಳನ್ನ ಅನುಭವಿಸ್ತಾ ಇದ್ದೀವಿ. ಈಗ ಅವರು ಬೀದಿಗೆ ಬರಲೇಬೇಕು, ಸಮಾಜಕ್ಕೋಸ್ಕರ ಬೀದಿಗೆ ಬರಲಿ, ಆದರೆ ದಯವಿಟ್ಟು ಒಂದು ಸಮೂಹಕ್ಕೋಸ್ಕರನೋ ಒಬ್ಬರಿಗೋಸ್ಕರನೋ ಬರಬೇಡಿ ಅನ್ನೋದು ನಮ್ಮ ವಿನಂತಿ. ಓಕೆ, ಫೈನ್. ಸೊ ಇಲ್ಲಿ ತನಕ ನಿಮ್ಮ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥವ್ರು ಉತ್ತರ ಕೊಟ್ಟರು. ಇನ್ನು ಮುಂದಿನ ಸರದಿ ನಿಮ್ಮೆಲ್ಲರ ಪ್ರಶ್ನೆಗಳನ್ನು ಆಲಿಸುವಂಥದ್ದು, ಆ ಪ್ರಶ್ನೆಗಳ ಆಧಾರದ ಮೇಲೆ ವೇದಿಕೆ ಮೇಲಿರುವಂತಹ ಗಣ್ಯರು ಉತ್ತರ ಕೊಡುವಂತಹ ಸರದಿ, ಅದು ನೋಡೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ಬ್ಲೂ ಫಿಲಮ್ ಇವ್ರದ್ದು ಇಲ್ವೇ ಇಲ್ಲ, ಅವರಿಬ್ರು ಅಡ್ರೆಸ್ಗೆ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಸ್ವಾಮಿಗಳಿಗೆ ಗೊತ್ತಿಲ್ವಾ? ಬರೀ ಯಡಿಯೂರಪ್ಪನ ಒಬ್ಬರಿಗೆ ಮಾತ್ರ ಅವ್ರಿಗೆ ಗೊತ್ತಾಗ್ತಿದ್ಯಾ? 4 ವರ್ಷದಿಂದ ಈಚೆಗೆ ಈ ಯಡಿಯೂರಪ್ಪನವರು ಈ ಲಂಚ ಕೊಟ್ಟು ಅಂದ್ರೆ ಮಠಗಳಿಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟ ತಕ್ಷಣ ಎಲ್ಲ ಸ್ವಾಮಿಗಳು ಉದ್ಭವ ಆಗ್ಬಿಟ್ರು ಮೇಲಕ್ಕೆ. ಅಂತ ಹೇಳಿದೀವಿ, ಈಸ್ಕೊಳ್ಳೋದಲ್ಲ ಅಂತಲ್ಲ.